ಅಂತಂದ್ರೂ ಏನು ಉಪಯೋಗ ಇಲ್ಲ. ಈಗಾಗಲೇ ಮುಗಿದೋದ ಅಧ್ಯಾಯ. ಅದಕ್ಕಾಗಿ ಈಗ ನಾವು ಮುಖ್ಯವಾಗಿ ಮಾಡಬೇಕಾಗಿದ್ದು ಈ ಮುರಿದ ಮನಸ್ಸುಗಳನ್ನು ಜೋಡಿಸುವಂಥ ಕೆಲಸ ಆಗಬೇಕಾಗಿದೆ. ಪ್ರೀತಿ ವಿಶ್ವಾಸದಿಂದ ಒಬ್ಬರು ನಂಬುವಂಥ ಸ್ಥಿತಿ ನಿರ್ಮಾಣ ಮಾಡಬೇಕಾಗಿದೆ. ಅವರು ನಮಗತ್ತೆ ಬದುಕಿಸುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಯಾಕಂದರೆ ಬಡತನದಲ್ಲೇ, ನಿರುದ್ಯೋಗದಲ್ಲೇ, ಬೆಲೆ ಏರಿಕೆಯಲ್ಲಿ ಎಲ್ಲರೂ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಮುದ್ದ ವಿಷಯಗಳ ಬಗ್ಗೆ ನೀವು ದಿಶಾಪನ ಮಾಡಲಾರದು. ಈ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮಿಂದ ಆದಂಥ ತಪ್ಪುಗಳನ್ನು ಒಪ್ಪಿಕೊಳ್ರಿ. ಅದು ದೊಡ್ಡವರಾಗ್ತಾರೆ ನೀವು ಯಾವಾಗಲೂ. ಹೌದಪ್ಪ, ನಮ್ಮಿಂದ ಇದು ಮಾಡಬಾರ್ದಾಗಿತ್ತು, ಇನ್ನೂ ಅಷ್ಟು ಕೆಲಸ ಆಗಬೇಕಾಗಿತ್ತು ಅಂತೇಳಿ ನೀವು ಬಂದ ತಕ್ಷಣ ಮಾಡಬೇಕಾಗಿತ್ತು. ಮೊದಲನೇ ಕೆಲಸ ಏನು ಗೊತ್ತದಿಲ್ಲ ರೀ. ನೀವು ಮೊದಲನೇ ಬಂದ ತಕ್ಷಣ ನಿಜವಾಗಿಯೂ ಈ ದೇಶದ ಬಗ್ಗೆ ಕಳ್ಕಳಿ ಇದ್ದಿದ್ರೆ, ನಿಜವಾಗಿಯೂ ನೀವು ದೇಶವನ್ನು ಕಟ್ಟಬೇಕಾಗಿದೆ. ಮತ್ತು ರೈತರ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ರೈತರ ಸಮಸ್ಯೆ ಏನೋ ಅವ್ರು ಮಾರ್ಕೆಟ್ ಯಾವ ರೀತಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಇದನ್ನು ಮಾಡಿದರೆ ಇವತ್ತು ನೀವು ಹೀರೋ ಇರ್ತಿದ್ರಿ, ದೇವರು ಇರ್ತಿದ್ರಿ. ಯಾಕಂದರೆ ಈ ತಪ್ಪನ್ನು ಕಾಂಗ್ರೆಸ್ಗರೇ ಮಾಡಿದರು. ಯಾಕಂದ್ರೆ ರೈತ ನಿಜವಾಗಿಯೂ ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಆದಾಯ ಬರೋದು ರೈತ ಕುಲದಿಂದ, ರೈತರಿಂದ. ನಾವು ಬದುಕಿದ್ದು ರೈತರಿಂದ. ಇವತ್ತು ಏನಾದರೂ ವಿದೇಶಿ ಹಣ ಬರ್ತಿದ್ದು ರೈತರಿಂದ. ಇದನ್ನು ನಾವು ಎಂದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡೋ ಕ್ವಾಲಿಟಿ ಏನು ಬಂದು ನಾವು ಆಹಾರ ಧಾನ್ಯಗಳನ್ನು ಫಲವತ್ತಾದ ಭೂಮಿ, ಗಂಗಾ, ಯಮುನಾ, ಜಮುನಾ, ಕೃಷ್ಣ, ಕಾವೇರಿ, ಗೋದಾವರಿ ಇಂಥ ದೊಡ್ಡ ದೊಡ್ಡ ನದಿಗಳನ್ನು ಉಟ್ಕೊಂಡು ಈ ನದಿಗಳ ದಂಡಿ ಫಲವತ್ತಾದ ಮಣ್ಣಿನಲ್ಲೇ ನಾವು ಅನೇಕ ವೈವಿಧ್ಯಮಯ ಬೆಳೆಗಳನ್ನು ಬೆಳ್ಕೊಂಡು ಅದರಿಂದ ಬಂದಂಥ ಒಂದು ಏನಪ್ಪ ವಸ್ತುಗಳನ್ನು, ಬೆಳೆಗಳನ್ನು ನಾವು ವಿದೇಶಕ್ಕೆ ರಫ್ತು ಮಾಡಿದ್ರೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ಇನ್ನೂ ಆಗಿಬಿಡ್ತಿದ್ವಿ ನಾವು. ಅದೆಲ್ಲ ಬಿಟ್ಟಿವಿ. ಅದ್ರಲ್ಲಿ ಕಿತ್ತಾಕಿದ್ರು. ನಮ್ಮಲ್ಲಿ ಅನೇಕ ತಪ್ಪು ಮಾಡಿದರು. ಕಬ್ಬು ಬೆಳೆಯೋದಕ್ಕೆ ಹಚ್ಚಿದ್ರು, ಮತ್ತೇನು ಮಾಡಲಿಕ್ಕೆ ಹಚ್ಚಿದ್ರು. ನಮ್ಮಲ್ಲಿ ದ್ವಿದಳಗಳನ್ನು, ಇನ್ನೂ ಏನು ಧಾನ್ಯಗಳನ್ನು ಬೆಳೆಯುವಂಥದ್ದನ್ನು ಎಲ್ಲನೂ ಬಂದ್ ಮಾಡಿ ಓದ್ಬಿಟ್ರು. ಸಜ್ಜಿ ಗಿಜ್ಜಿ ಇವತ್ತು ನೋಡೋದಷ್ಟ ಪಿಕ್ಚರ್ ನೋಡುವಂಥ ಪ್ರಸಂಗ ಇವತ್ತು ಬಂದುಬಿಟ್ಟದ. ಎಲ್ಲಿ ತಯಾರು ಮಾಡೋ ಸಹಿತ ನಾವು ಉದ್ಯೋಗ ಬಂದ್ ಮಾಡ್ಕೊಂಡ್ಬಿಟ್ವಿ. ಯಾಕಂದ್ರೆ ನಮ್ಮಲ್ಲಿ ಕುಸುಬಿ, ಅದೇ ಕಾಲಕ್ಕೆ ಸೋಯಾಬೀನ್, ಅದೇ ಕಾಲಕ್ಕೆ ಸೂರ್ಯಪಾನ, ಎಂತೆಂಥ ಬೆಳೆಗಳು ಬರುವಂಥವು ಅವುಗಳೆಲ್ಲ ಇಟ್ಕೊಂಡು ಎಣ್ಣೆ ಉತ್ಪಾದನೆ ಮತ್ತು ಹತ್ತಿ ಉತ್ಪಾದನೆ ಮಾಡ್ಕೊಂಡಿದ್ವಿ. ಅಂದ್ರೆ ಇವತ್ತು ಜಗತ್ತಿಗೆ ಬಟ್ಟೆ ಕೊಡೋರು, ಜಗತ್ತಿಗೆ ಎಣ್ಣೆ ಕೊಡುವಂಥವ್ರು, ಜಗತ್ತಿಗೆ ಆಹಾರ ಕೊಡುವಂಥವ್ರು ಆಗಿಬಿಡ್ತಿದ್ವಿ. ನಮ್ಮಂಥ ಶ್ರೀಮಂತರು ಯಾರೂ ಇರ್ತಿರಲಿಲ್ಲ. ಇಡೀ ದೇಶ ಇವತ್ತು ಸಮೃದ್ಧಮಯ ಆಗಿರ್ತಿತ್ತು. ಪ್ರತಿ ಹಳ್ಳಿಗೂ ಗೋಡಾವನ್ನು ಕಟ್ಟಿಸಿದ್ರೆ, ಗಾಂಧಿ ನೆಲಗಟ್ಟಿನಲ್ಲೇ ಗೋಡಾವನ್ನು ಕಟ್ಟಿಸಿ ಅಲ್ಲೇ ಮಾರ್ಕೆಟ್ ಮಾಡಿದ್ರೆ ಗೋಡಾವ್ನಿಗೆ ಬಂದು ಯಾರು ಒಯ್ತಿದ್ರು ಅವರು ಸಮೀಪದ ಶಹರದವರು. ಅದರಿಂದಾಗಿ ಹಳ್ಳಿಗಳು ಮಾರ್ಕೆಟ್ ಬೆಳೀತಿದ್ವು, ಹಳ್ಳಿಗಳು ರೋಡ್ ಆಗ್ತಿದ್ವು, ಎಲ್ಲನೂ ಬೆಳೀತಿದ್ವು. ಅದು ಸುಲಭ ಇತ್ತು. ಅದು ಮತ್ತು ಪ್ರತಿ ಹಳ್ಳಿಗೂ ಕೆರೆನೋ, ಬಾವಿನೋ, ಮತ್ತೇನೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಇವತ್ತು ನಂದನವನ ಆಗಿರ್ತದೆ. ಈ ವಿಚಾರ ನೀವು ಮಾಡಲೇ ಇಲ್ಲ. ಸ್ವದೇಶಿ ಯಾವಪ್ಪ ಸ್ವದೇಶಿ ಸುಮ್ಮನೆ ಹೇಳೋದು ಸ್ವದೇಶಿ ಸ್ವದೇಶಿ ಅಂತ. ಸ್ವದೇಶಿ ಇಲ್ಲದ್ರಿ ನಾವು ಜಗತ್ತು ಕೊಡಬೇಕಾದ ಆಹಾರ ಎಕ್ಸ್ಪೋರ್ಟ್ ಮಾಡುವಂಥ ಕ್ವಾಲಿಟಿ ಜಗತ್ತಿನ ಎಲ್ಲ ಮುಂದುವರೆದ ದೇಶಗಳು ತಮ್ಮ ಅಗ್ರಿಕಲ್ಚರ್ ಎಲ್ಲ ಬಂದ್ ಮಾಡೋಂಗೆ ಕೂತಿದ್ದು. ಇವತ್ತು ಅಮೇರಿಕಾ ಇರ್ಬೋದು, ಯುರೋಪ್ ಕಂಡ ದೇಶಗಳು ಇರ್ಬೋದು, ಯಾವುದೇ ಇರಲಿ ಅಲ್ಲೇ ಅಗ್ರಿಕಲ್ಚರ್ಗೆ ಮತ್ತೆ ಪ್ರಿಫರೆನ್ಸ್ ಕೊಟ್ಟು ಮತ್ತೇನು ಕೊಟ್ಟು ಬೆಳೆಸ್ತಾ ಇರ್ತಾರಲ್ಲೇ. ಅಂಥಲ್ಲೇ ನಾವು ಕಡಿಮೆ ದರದಲ್ಲೇ ನಮ್ಮ ಬೆಳೆಗಳನ್ನು ಬೆಳೆದ ಕಳಿಸಿದ್ವು ಅಂದ್ರೆ ಇವತ್ತು ನಮ್ಮನ್ನು ಹಿಡಿಯವ್ರು ಯಾರು ರೀ? ಈ ವಿಚಾರಗಳು ಎಂದೂ ಮಾಡಲಿಲ್ಲ, ಮುಂದೆ ನೀವು ಮಾಡೋದೂ ಇಲ್ಲ. ಮತ್ತು ಅದನ್ನು ಹೋದ ಕಾರ್ಪೊರೇಟ್ಗೆ ಕೊಡುವಂಥ ವಿಚಾರ ಮಾಡ್ತೀವಿ. ನಾವು ಮತ್ತೊಂದಿಲ್ಲ. ಮೊನ್ನೆ ಮಾಡಿದ್ದೇನು ನೀವು ಕೊನೆಗೆ 3 ಕಾಲೇ ಕಾಲ ಅಂತಂದಾಗ ಈ ರೈತರನ್ನು ಸಹಿತ ಏನೇ ನಮಗೆ ಫಸ್ಟಿಗೆ ಆಗ್ತಾ ಇದ್ದಾರೆ ರೈತರು, ಆ ರೈತರನ್ನು ಸಹಿತ ಹೋದ ಈ ಒಂದು ಕಾರ್ಪೊರೇಟ್ಗೆ ಕೊಟ್ಟು ಅವ್ರು ಬೆಳೆದ ಬೆಳೆಗೆ ಅವ್ರು ದುಡ್ಡು ತಿನ್ನುವಂಗೆ ಅವ್ರಿಗೆ ಗೋಡನ್ನು ಕಟ್ಟಿಕೊಟ್ಟ ಇವ್ರು ಸುಮ್ಮನೆ ಒಂದು ಕೂಲಿ ತೊಗೊಳಂಗೆ ಮಾಡುವಂಥ ಒಂದು ದೊಡ್ಡ ಐತಿಹಾಸಿಕ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ರು ಇಡೀ ದೇಶಕ್ಕೆ. ಅಂಥದನ್ನು ರೈತರು ಉಳಿಸ್ಕೊಂಡಾರ. ಅವ್ರು ಅನಿವಾರ್ಯವಾಗಿ ಚಳವಳಿ ಮಾಡಿದ್ರು. ವರ್ಷಗಟ್ಟಲೆ 700 ಜನ ಪ್ರಾಣ ಬಿಟ್ಟರು ಅಂತ ತಿಳ್ಕೊಂಡು ನೀವು ಕಡೆಗೆ ಅದನ್ನು ದೊಡ್ಡ ಉಪಕಾರ ಮಾಡಿದಂಗೆ ಹಿಂದೆ ತೊಗೊಳೋದಿಲ್ಲ ಅಂತ ಒಂದು ಮಾತು ಹೇಳಿ ಮತ್ತು ಮೌನ ಆಗಿಬಿಟ್ರಿ. ಅವಕಾಶ ತೋಡೋದು ನಿಮ್ಮ ಮುಂದೆ ಅದನ್ನು ಮಾಡಲಿಲ್ಲ. ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು. ಅದು ಬಿಟ್ಟು ಏನೇನೋ ರಾಮ ಮಂದಿರ ಆಯಿತು, ಮಧ್ಯಾಹ್ನ ದಿಶಾಪನ ಮಾಡುವಂಥದ್ದು. ಅದು ಕಾಂಗ್ರೆಸ್ಸಿಗರು ಯಾವ ಸಮಯದಲ್ಲೂ ಇದು ಸ್ಪಷ್ಟ ಅದು ಯಾರು ಹೇಳೋ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಕಾಂಗ್ರೆಸ್ಸಿಗರು ರಾಮ ಮಂದಿರವನ್ನು ಕೀಲಿ ಹಾಕೋದನ್ನಾಗಲಿ ಅಥವಾ 370 ರದ್ದು ಮಾಡೋದನ್ನಾಗಲಿ ಅವ್ರು ಸ್ವತಃ ಮನಸ್ಸು ಮಾಡಿದ್ರು ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಅವರಲ್ಲಿ ಇನ್ನೂ ಅದನ್ನು ಸ್ವಲ್ಪ ವಿದ್ವತ್ತಿದ್ದಂಥ ತೊಳಕಿದ್ದಂಥದ್ದು ಪರಿವಾರವಾದದ ಬಗ್ಗೆ ನಾವು ಟೀಕೆ ಮಾಡೋರು ಎಲ್ಲರೂ. ಹೌದು, ಅವರು ತಮ್ಮ ಪರಿವಾರ ಅಷ್ಟೇ ಬೆಳೆಸಿದ್ರು. ಅದು ಅನೇಕ ವಿದ್ವತ್ತಿದ್ದಂಥ ಜನರನ್ನು ಕಳ್ಕೊಂಡ್ರು ಅನ್ನುವಂಥ ಒಂದು ಮಾತನ್ನು ಒಪ್ಪಿಕೊಂಡ್ರು ಸಹಿತ ಅವರು ಎಂದೂ ರಾಮ ಮಂದಿರದ ಬಗ್ಗೆ ಅಥವಾ 370 ಬಗ್ಗೆ ಅವರಿನ್ನು ಮುಂದೆ ರಾಮ ಮಂದಿರವನ್ನು ಬಂದು ಮಾಡಿಸೋದಿಲ್ಲ, 370 ಅದು ಮತ್ತೊಂದು ತರೋದಿಲ್ಲ. ಈ ಮುಗಿದೋದಿಲ್ಲ ಇತಿಹಾಸ ಅಂತೇಳಿ ಯಾರಿಗಾದರೂ ಅನಿಸ್ತದೆ. ಅದಕ್ಕಾಗಿ ಈ ಮನಸ್ಸುಗಳನ್ನ ಹೊಡೆಯುವಂಥ ಕೆಲಸವನ್ನು ಮೋದಿಜಿಯವ್ರು ಮಾಡಲಾರ್ದ. ನೀವು ನಿಜವಾಗಿಯೂ ಏನಾದರೂ ಮಾಡುವುದಿಲ್ಲ, ನಿಮ್ಮಲ್ಲೇ ಗ್ಯಾರಂಟಿ ಕೊಡುವ ವಿಚಾರಗಳಿದ್ದರೆ ಮತ್ತೇನಿದ್ರೆ ಹೇಳ್ರಿ, ಜನರ ಮನಸ್ಸಿಗೆ ಹೇಳ್ರಿ. ಕೇವಲ ಕಾರ್ಪೊರೇಟ್ಗಳ ಒಬ್ಬ ನೀವು ಪ್ರೈಮ್ ಮಿನಿಸ್ಟರ್ ಆಗಲಾರ್ದ ಇಡೀ ಜನ ಸಮುದಾಯದ ಒಬ್ಬ ಲೀಡರಪ್ಪ ಅಂತ ನೀವು ತೋರಿಸಿಕೊಂಡ್ರೆ ಜನ ಹಿಂದಿಲ್ಲ ನಾಳೆ ನಂಬೋದೇನೋ. ಆದರೆ ಇವತ್ತು ಸಮಯ ಭಾಳ ಜಾರಿ ಹೋಗ್ಯದ. ಗಂಗಾ ನದಿಯಲ್ಲಿ ಭಾಳ ನೀರು ಹರಿದು ಹೋಗಿಬಿಟ್ಟಿದೆ. ನೀವು ಕ್ಲೀನ್ ಗಂಗಾ ಆಗಲಿ ಮಾಡಲಿಲ್ಲ. ನಮೋ ಗಂಗೆ